ಉಮರಾಣಿಯಲ್ಲಿ 21 ಎಕರೆ ಹಿರಿಯರ ಆಸ್ತಿ ವಿವಾದ, ನ್ಯಾಯಾಲಯದಲ್ಲಿ ವಿಚಾರಣೆ ನಡುವೆ ಬೆಳೆ ನಾಶದ ಆರೋಪ. ಚಿಕ್ಕೋಡಿ ತಾಲೂಕಿನ ಉಮರಾಣಿ ಗ್ರಾಮದಲ್ಲಿ ಹಿರಿಯರ 21 ಎಕರೆ ಆಸ್ತಿಗೆ ಸಂಬಂಧಿಸಿದ ಜಮೀನು ವಿವಾದ ಮತ್ತೆ ತೀವ್ರ ಸ್ವರೂಪ ಪಡೆದಿದೆ. ಪ್ರಕರಣ ಕಳೆದ 2 ವರ್ಷಗಳಿಂದ ಚಿಕ್ಕೋಡಿ ನ್ಯಾಯಾಲಯದಲ್ಲಿ ವಿಚಾರಣೆಯಲ್ಲಿರುವ ನಡುವೆ ತೋಟದಲ್ಲಿದ್ದ ಗೋವಿನ ಜೋಳವನ್ನು ಕಿತ್ತು ನಾಶಪಡಿಸಲಾಗಿದೆ ಎಂದು ಕುಟುಂಬದವರು ಆರೋಪಿಸಿದ್ದಾರೆ. ಚಿಕ್ಕೋಡಿ ತಾಲೂಕಿನ ಉಮರಾಣಿ ಗ್ರಾಮದ ಸರ್ವೆ ನಂ. 233ರಲ್ಲಿ ಇರುವ ಹಿರಿಯರ 21 ಎಕರೆ ಭೂಮಿಗೆ ಸಂಬಂಧಿಸಿದಂತೆ ಸುಜಾತಾ ಸನದಿ ಹಾಗೂ ಹೀರೆಕುಡೆ ಕುಟುಂಬದ ನಡುವೆ ಜಮೀನು ವಿವಾದ ಉಂಟಾಗಿದೆ. ಈ ಪ್ರಕರಣ ಕಳೆದ 2 ವರ್ಷಗಳಿಂದ ಚಿಕ್ಕೋಡಿ ನ್ಯಾಯಾಲಯದಲ್ಲಿ ವಿಚಾರಣೆಯಲ್ಲಿದೆ. ಕುಟುಂಬದವರ ಪ್ರಕಾರ ಈ ಭೂಮಿ ಹಿರಿಯರಿಂದ ಬಂದ ಆಸ್ತಿಯಾಗಿದ್ದು, ಅಜ್ಜನಿಗೆ 2 ಪತ್ನಿಯರಿದ್ದ ಕಾರಣ 2 ಕುಟುಂಬಗಳಿಗೆ ಸಮಪಾಲು ಸಿಗಬೇಕು. ನ್ಯಾಯಾಲಯ ಅಂತಿಮ ತೀರ್ಪು ನೀಡುವವರೆಗೆ ಜಮೀನನ್ನು ಬಿಟ್ಟುಕೊಡುವುದಿಲ್ಲ ಎಂದು ಅವರು ಹೇಳಿದ್ದಾರೆ. ಇದೇ ವೇಳೆ ಉಮರಾಣಿ ಗ್ರಾಮದ ಕರೆನ್ನವರ ತೋಟದಲ್ಲಿರುವ ಸುಮಾರು 1 ಎಕರೆ 20 ಗುಂಟೆ ಪ್ರದೇಶದಲ್ಲಿ ಬೆಳೆದಿದ್ದ ಗೋವಿನ ಜೋಳವನ್ನು ಕಿತ್ತು ನಾಶಪಡಿಸಲಾಗಿದೆ ಎಂದು ಸುಜಾತಾ ಸನದಿ ಕುಟುಂಬ ಆರೋಪಿಸಿದೆ. ಮಗಳು ಹಾಗೂ ತಾಯಿ ಮಾಧ್ಯಮದ ಮುಂದೆ ತಮ್ಮ ಅಳಲನ್ನು ತೋಡಿಕೊಂಡು ತಮ್ಮ ಕುಟುಂಬಕ್ಕೆ ನ್ಯಾಯ ದೊರಕಿಸಿಕೊಡುವಂತೆ ಹಾಗೂ ಬೆಳೆ ನಾಶಪಡಿಸಿರುವವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದ್ದಾರೆ. ಇದು ನಮ್ಮ ಹಿರಿಯರ 21 ಎಕರೆ ಆಸ್ತಿ. ಈ ಬಗ್ಗೆ ನ್ಯಾಯಾಲಯದಲ್ಲಿ ಪ್ರಕರಣ ನಡೆಯುತ್ತಿದೆ. ಅಂತಿಮ ತೀರ್ಪು ಬರುವವರೆಗೆ ನಮಗೆ ನ್ಯಾಯ ಸಿಗಬೇಕು. ನಮ್ಮ ತೋಟದಲ್ಲಿದ್ದ ಬೆಳೆ ನಾಶಪಡಿಸಿರುವವರ ವಿರುದ್ಧ ಕ್ರಮ. ಮಕ್ಕಳ ತಗೊಂಡು 4 ಮಕ್ಕಳ ತಗೊಂಡು ಒಬ್ಬಕೆರೆ ವರ್ಷ ಗಳೆಗಾಡ ಮಂದಿಯಲ್ಲಿ ದಗದ್ ಹಚ್ಕೊಟ್ಟ ಮಕ್ಕಳನ್ನ ರೊಕ್ಕ ತಗೊಂಡ್ ಬಂದು ಗಳೆಗಾಡ ಬೀಜ ಲಾಗುಡಿ ಮಾಡಿ ಈ ನಮನಿ ಬೆಳೆ ಕಿತ್ತಿ ಈ ನಮನಿ ಮಾಡಿ ಹೊಂಟಿದಾರ ಸರ್. ನಮ್ ಹೊಲದ ಬಿತ್ತನೆ ಮಾಡಿ ಇದ್ ಮಾಡಿದ್ರು, ಕಸ ತೆಗಿಯತ್ತಿದ್ದು ರೀ. ಗಳೆ ಈಗ ಅವ್ರು ಬಂದ್ ಹೆಣ್ಮಕ್ಳೆಲ್ಲ ಬೆಳೆ ಕಿತ್ತಿದಾರ್ರಿ. ನಮ್ಮ ತೋಟ ನಿಮ್ಮೆ ನಮ್ಮ ಮಾವ ನಿಮ್ಮೆ ಕೊಟ್ಟಿದ್ರಿ ನಮ್ಗೆ. ಅವ್ರಿಗೆ ನಿಮ್ಮೆ ನಮ್ಗೆ ನಿಮ್ಮೆ. ನಮ್ಮ ಮಾಮಾಗ 2 ಮಂದಿ ಹೆಂಡ್ರಿ, ಅವ್ರಿಗೆ ನಿಮ್ಮೆ ನಮ್ಗೆ ನಿಮ್ಮೆ ಕೊಟ್ಟಿದ್ರಿ. ಅವ್ರ ಪಾಲ ತಗೊಂಡ್ ನಮ್ಮ ಪಾಲಿನಾಗ ಬಂದ್ ಇದೆಲ್ಲ ಗೊಂಜಾಳೆಲ್ಲ ಕಿತ್ತಿದಾರೆ. ನಿನ್ನ ಕಿತ್ತಿದಾರೆ. ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟು ಬಂದ್ರಿ. ಅವ್ರು 1 to 1 ಗಾಡಿ ಬಂದ್ ಹೇಳನ ಬಂದ್ ಮಾಡ್ರಿ. ಬಂದ್ ಮಾಡ್ರು ಸ್ಟೇಷನ್ಗೆ ಬಂದು ಭೇಟಿ ಆಗೋಣ. ಅವ್ರು ಸ್ಟೇಷನ್ಗೆ ಹೋಗ್ಲಿಲ್ರಿ, ಅವ್ರ ಊರಿಗೆ ಹೋದ್ರಿ. ಅವ್ರು ವಾಪಸ್ ಮತ್ತೆ ಅವ್ರು ಏನು ಫೋನ್ ಹಚ್ಚಿ ಅವ್ರಿಗೆ ಕರೆಸಲಿಲ್ಲ ಬಿ, ಅವ್ರು ಏನು ಇದು ಮಾಡ್ಲಿಲ್ರಿ. ಕಿತ್ತಿನವ್ರು ನಮ್ಮ ನಾದ್ನೇರ್ ಮಂಜುಳಾ ಲಕ್ಷ್ಮಣ್ ಹಿರೇಕೊಡಿ, ಗೀತಾ ಬಾಳೇಶ್ ಹಿರೇಕೊಡಿ 2 ಮಂದಿ ಬಂದು ಕಿತ್ತು ಹೋಗಿದಾರ ನೋಡ್ರಿ. ಅವ್ರದೈತೈತರಿ ಹೊಲ. ಅವ್ರ ಕಡೆ ಆಮೇಲ್ರಿ ಸರ್ ನಮಗ್ ಗೊತ್ತಿಲ್ರಿ. ನಮ್ ಕಬ್ಜಾ ನಾವ್ ಬಿತ್ತಿದೇವ್ರಿ. ಅವ್ರಿಗೆ ಕೊಟ್ಟು ಬಿ ನಮ್ ಕಬ್ಜಾದಾಗ ಬಂದು ಈ ನಮ್ನಿ ಕಿತ್ತಿ ನಮ್ದು ಇದಾರ ನೋಡ್ರಿ ಸರ್. ಪೊಲೀಸರು ಬಂದಿರ್ರಿ. ಪೊಲೀಸರ ಈಗ ಏನು ಕಿತ್ತಬೇಡ್ರಿವ, ನಿಮ್ದು ಏನು ಸಮಸ್ಯೆ ಇದ್ರೂ ಅಲ್ಲಿ ಸ್ಟೇಷನ್ದಾಗ ಹೋಗ್ರಿ, ನೀವು ಮುಗಿಸ್ಕೋರತ್ ಹೇಳ್ರಿ. ಸ್ಟೇಷನ್ಗೆ ಬರ್ಲಿಲ್ರಿ ಅವ್ರು. ರೀ ನಾವು ಹೋಗಿ ಭೇಟಿ ಆದ್ವು ರೀ. ಇನ್ನೇನು ನಿಮ್ಗೆ ಅವ್ರಿಗೆ ಬಿಟ್ಟ ವಿಷಯ ಅಲ್ಲಿ ತಹಸೀಲ್ದಾರ್ ಆಫೀಸ್ಗೆ ಹೋಗ್ರಿ, ಅಲ್ಲೇ ಎಲ್ಲ ನಿಮ್ದು ಮುಗಿಸ್ಕೋರತ್ತೆ ಹೇಳ್ರಿ ಅವ್ರು. ನ್ಯಾಯ ಚಾಲು ಐತ್ರಿ. ನಮ್ಮ ಕೇಸ್ ಚಾಲು ಐತ್ರಿ. ದಾಂಧಲಿ ಮಾಡಿದಾರ. ಕೇಸ್ ಇದು ಮಾಡಿದಾರ್ರಿ. ನಾವ ಹೋಗ್ಬೇಕ್ರಿ, ಅವ್ರು ಬಂದಿಲ್ರಿ. ಈಗ 2 ವರ್ಷ ಆಯ್ತ್ರಿ ಕೇಸ್ ಚಾಲು ಆಗಿ. ನಾನು ಕೂಲಿ ಕೆಲಸ ಮಾಡಿ ಮಕ್ಕಳನ್ನ ಕೂಲಿಗೆ ಹಚ್ಕೊಟ್ಟು ಕೆಲಸ ಮಾಡಿ ರೊಕ್ಕ ತಂದು ಗಳೆಗಾಡ ಮಾಡಿ ಬಿತ್ತನೆ ಮಾಡಿ ಇದು ಮಾಡ್ರೂ ಈಗ ಬಂದು ಅವ್ರು ನಂದು ಎಲ್ಲ ಲುಕ್ಸಾನ್ ಮಾಡಿದಾರ್ರಿ. ಕೋರ್ಟ್ದಿಂದ ಅವ್ರು ಬಂದು ಎಲ್ಲಿ ಬರ್ತೈತಿ ಅಲ್ಲ ಅವ್ರು ತೊಗೋಬೇಕು ಹೆಣ್ಮಕ್ಳ. ಇಲ್ಲಂದ್ರೆ ನನ್ನ ಮಕ್ಕಳ ತೊಗೊಂಡು ಅಲ್ಲೇ ಔಷಧಿ ಕೂಡ ಸಾಯ್ತೇನು. ಲುಕ್ಸಾನ್ ಆಗೈತಿ, ನಂಗೆ ಲುಕ್ಸಾನು ನಾನು ಕೊಡ್ಬೇಕು. ನಿಮ್ಮ ಮಧ್ಯೆ ಮುಖಾಂತರ ನಮ್ಗೆ ನ್ಯಾಯ ಸಿಗ್ಬೇಕು.